ನಗರದ ಟ್ರಾಫಿಕ್ ಕಂಟ್ರೋಲ್ಗೆ ಅಂತ ಬಿಬಿಎಂಪಿ ರಾಜಧಾನಿಯ ಹಲವು ರಸ್ತೆಗಳಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿತ್ತು. ಅದರಲ್ಲೂ ಕೋರಮಂಗಲದಿಂದ ಈಜಿಪುರದವರೆಗೆ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಸುಮಾರು 2.5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ಪಿಲ್ಲರ್ ನೀಡಿ 8 ವರ್ಷ ಕಳೆದರು. ಇಬ್ಬರು ಗುತ್ತಿಗೆದಾರರು ಬದಲಾಯಿಸಿದ್ರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಈಗ ಮತ್ತೆ ಗುತ್ತಿಗೆದಾರನ ಬದಲಾವಣೆಗೆ ಪಾಲಿಕೆ ಚಿಂತನೆಯನ್ನ ನಡೆಸಿದೆ. ರಾಜಧಾನಿ ಬೆಂಗಳೂರಿನ 2ನೇ ಅತಿದೊಡ್ಡ ಮೇಲ್ಸೇತುವೆಗೆ ಇಳಿದ ಗ್ರಹಣ ಬಿಡೋ ಲಕ್ಷಣಗಳು ಕಾಣಿಸುತ್ತಿಲ್ಲ. ಕಳೆದ 8 ವರ್ಷಗಳ ಹಿಂದೆ ಫ್ಲೈಓವರ್ ಕಾಮಗಾರಿಗೆ ಚಾಲನೆ ನೀಡಿದ ಬಿಬಿಎಂಪಿ ಇದುವರೆಗೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇತ್ತ ಟೆಂಡರ್ ಪಡೆದಿದ್ದ ಗುತ್ತಿಗೆದಾರ ಫ್ಲೈಓವರ್ ನಿರ್ಮಾಣದಲ್ಲಿ ವಿಳಂಬ ಮಾಡಿದ ಅಂತ ಟೆಂಡರ್ ರದ್ದು ಮಾಡಿ ಮತ್ತೊಂದು ಕಂಪನಿಗೆ ಟೆಂಡರ್ ಅನ್ನು ನೀಡಲಾಯಿತು. ಆ ಟೆಂಡರ್ದಾರ ಕೂಡ ಕಾಮಗಾರಿ ಮಾಡದೆ ತಡ ಮಾಡಿದ್ದಂತೆ ಅಂತ 2ನೇ ಗುತ್ತಿಗೆದಾರನಿಗೆ ನೀಡಿದ ಗುತ್ತಿಗೆ ರದ್ದು ಮಾಡಲು ಪಾಲಿಕೆ ಅಧಿಕಾರಿಗಳು ಚಿಂತನೆ ನಡೆಸಿದ್ರೆ ಅಂತ ಬಿಬಿಎಂಪಿ ಹಿರಿಯ ಅಧಿಕಾರಿಗಳು ಐಶ್ವರ್ಯ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಪಾಲಿಕೆ ಕುಂಠಿತ ಕಾಮಗಾರಿಗೆ ಕೋರಮಂಗಲ ನಿವಾಸಿಗಳು ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಗೂಗಲ್ನಲ್ಲಿ ಈಜಿಪುರ ಫ್ಲೈಓವರ್ ಅಂತ ಟೈಪ್ ಮಾಡಿದ್ರೆ ಅರ್ಧಪರ್ಧ ನಡೆದಿರೋ ಕಾಮಗಾರಿ ಬೆಳಕಿಗೆ ಬರುತ್ತೆ ಅಂತ ಸ್ಥಳೀಯರು ಹಾಡ್ಕೊಳ್ತಿದ್ದಾರೆ. ಇತ್ತ ಬಿಬಿಎಂಪಿ ಈಗಾಗಲೇ ಇಬ್ಬರು ಗುತ್ತಿಗೆದಾರರನ್ನ ಬದಲಾಯಿಸಿ ಈಗ ಮತ್ತೆ 3ನೇ ಬಾರಿ ಗುತ್ತಿಗೆ ನೀಡುವುದಕ್ಕೆ ಮುಂದಾಗಿದೆ. ಇದರಿಂದ ಕೋರಮಂಗಲ ಟು ಈಜಿಪುರ ರಸ್ತೆಯ ಫ್ಲೈಓವರ್ ಕಾಮಗಾರಿ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ ಅಂತಿದ್ದಾರೆ ಪಾಲಿಕೆಯ ಹಿರಿಯ ಅಧಿಕಾರಿಗಳು. ಒಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿನ ಮೇಲ್ಸೇತುವೆ ಕಾಮಗಾರಿ ಕುಂಠಿತ ಸಾಗಿದ್ದು ಫ್ಲೈಓವರ್ ಕಾಮಗಾರಿ ಮುಗಿಯೋದು ಇನ್ನು 3-4 ವರ್ಷಗಳು ಬೇಕಾಗಬಹುದು. ಅಲ್ಲಿಯವರೆಗೆ ನಾವು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡಬೇಕಾಗುತ್ತೆ ಅಂತ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.